ಎಸ್, ರಾಜ್ಯಾದ್ಯಂತ ಡೆವಿಲ್ ಬಿಡುಗಡೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಈ ಸಮಯದಲ್ಲಿ ಎಲ್ಲ ಕಡೆಯೂ ಕೂಡ ಸಂಭ್ರಮ ಸಡಗರ ಒಂದ್ ಕಡೆ ಮನೆ ಮಾಡಿದೆ. ಅಭಿಮಾನಿಗಳಲ್ಲಂತರೂ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಬಹುತೇಕ ಥಿಯೇಟರ್ಗಳಲ್ಲೂ ಕೂಡ ಬಹಳ ಅದ್ಭುತವಾದಂಥ ಮಧುಬಣಗಿತ್ತಿಯಂತೆ ಎಲ್ಲ ಥಿಯೇಟರ್ಗಳು ಕೂಡ ರೆಡಿ ಆಗಿರುವಂಥದ್ದು. ಒಂದ್ ಕಡೆ ಅಭಿಮಾನಿಗಳು ಕೂಡ ಎಷ್ಟು ಸಂಭ್ರಮದಲ್ಲಿ ಇದ್ದಾರೆ ಅಂತಂದ್ರೆ ಬಹಳಷ್ಟು ಸಂಭ್ರಮ ಖುಷಿಯನ್ನ ಒಂದಿಷ್ಟು ತೋರಿಸ್ತಾ ಇರುವಂಥದ್ದು. ಈಗಾಗಲೇ ಬಹುತೇಕ ನರ್ತಕಿ ಥಿಯೇಟರ್ ಆಗಿರ್ಬೋದು, ಪ್ರಸನ್ನ ಥಿಯೇಟರ್ ಆಗಿರ್ಬೋದು, ಎಲ್ಲಾ ಥಿಯೇಟರ್ಗಳಲ್ಲೂ ಕೂಡ ಬ್ಯಾನರು ಕಟ್ಔಟ್ ಹಾಕುವ ಮೂಲಕ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಇರುವಂತಹ JP ನಗರದಲ್ಲಿ ಇರುವಂತಹ ಸಿದ್ದೇಶ್ವರ ಥಿಯೇಟರ್ ಮುಂದೆ ಇದ್ದಿದ್ದೀನಿ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂತಹ ಕಟ್ಔಟ್ ಅನ್ನ ಇಲ್ಲಿ ಹಾಕಿದ್ದಾರೆ ಅಂತ ನೋಡಿ. ಒಂದು ಕಡೆ ಮೊದಲನೇದಾಗಿ ಜಗ್ಗುದಾದ ಸಿನಿಮಾದಲ್ಲಿ ಇರುವಂತಹ ಲುಕ್ ಆಗಿರ್ಬೋದು, ಅದರ ಜೊತೆಗೆ ಕಾಟೇರ ಸಿನಿಮಾದಲ್ಲಿ ಆಗಿರುವಂಥದ್ದು, ಅದರ ಜೊತೆಗೆ ವೇದಿಕೆ ಮೇಲೆ ಯಾವಾಗ ಬಂದು ಮಾತಾಡಿದಂಥ ಸೀನ್ಗಳಾಗಿರ್ಬೋದು, ಅದರ ಜೊತೆಗೆ ಸಾರಥಿ ಸಿನಿಮಾದಲ್ಲಿ ಕುದುರೆ ಮೇಲೆ ಬಂದಿರುವಂತಹ ಸೀನ್ ಆಗಿರ್ಬೋದು, ಹಾಗೆ ದರ್ಶನ್ ಅವರು ಅಭಿಮಾನಿಗಳಿಗೆ ಮಾಡುವಂತ ಒಂದು ನಮಸ್ಕಾರ ಇದೆಯಲ್ಲ, ಅಭಿಮಾನಿಗಳಿಗೆ ಮಾಡುವಂತ ಒಂದು ಕೈ ಇದೆಯಲ್ಲ, ಅದು ಕೂಡ ಸೊ ರಾಬರ್ಟ್ ಸಿನಿಮಾದಾಗಿರ್ಬೋದು, ದರ್ಶನ್ ಅವರು ಸೈಲೆಂಟ್ ಇದ್ದಾಗ ಲುಕ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅದಂದ್ರೆ ಬಹಳ ಅದ್ಭುತವಾಗಿ, ಯಾಕಂದ್ರೆ ಸಾಕಷ್ಟು ಥಿಯೇಟರ್ಗಳಲ್ಲಿ ಗಮನಿಸಿದ್ವಿ, ಸಾಕಷ್ಟು ಥಿಯೇಟರ್ಗಳಲ್ಲೂ ಕೂಡ ಕಟ್ಔಟ್ಗಳನ್ನು ಹಾಕುವ ಮೂಲಕ ಬಹಳ ಸಂಭ್ರಮದಿಂದ ಮಾಡಿದ್ದಾರೆ. ಬಟ್ ಬೆಂಗಳೂರಿನ ಸಿದ್ದೇಶ್ವರ ಥಿಯೇಟರ್ ಇದೆ ಏನಿದೆ ಅಲ್ಲ, JP ನಗರದ ಥಿಯೇಟರ್ನಲ್ಲಿ ಒಂದು ಕಡೆ ಸಂಭ್ರಮ ಅಂತಂದ್ರೆ ಸಂಭ್ರಮ ರೀ. ಒಂದು ಕಡೆ ನೋಡ್ತಾ ಇದ್ರ, ಯಾಕಂದ್ರೆ ಈಗಾಗಲೇ ಸೆಲೆಬ್ರಿಟಿಗಳು ಆರಾಧ್ಯ ದೈವ ಡಿ ಬಾಸ್ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಅಭಿಮಾನಿಗಳ ಒಂದು ಕಡೆ ಸಂಭ್ರಮ ಇದೆ, ಸಡಗರ ಇದೆ. ನಾಳೆ ಈ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು, ರಾಜ್ಯಾದ್ಯಂತ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಈಗಾಗಲೇ ರೆಡಿ ಆಗಿದೆ. ಇಷ್ಟರ ಮಧ್ಯದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಅಂದ್ರೆ ಅಭಿಮಾನಿಗಳು ಒಂದ್ ಕಡೆ ಪ್ರತಿ ಬಾರಿಯೂ ಕೂಡ ಈಗಾಗಲೇ ಒಂದು ರೀತಿ ದೇವಸ್ಥಾನ ರೀತಿಯಾಗಿ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈ ಅಭಿಮಾನಿಗಳು ಒಂದ್ ಕಡೆ ಖುಷಿ ಏನಂತಂದ್ರೆ, ಸೊ ನೋಡಿ ಈಗಾಗಲೇ ಯಾವ ರೀತಿಯಾಗಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ, ದೇವಸ್ಥಾನವೂ ಕೂಡ ಅಂತಂದ್ರೆ JP ನಗರದಲ್ಲಿ ಇರುವಂತಹ ಸಿದ್ದೇಶ್ವರ ಥಿಯೇಟರ್ ಮುಂದೆ ಸೊ ಇಷ್ಟರ ಮಟ್ಟಿಗೆ ಅಭಿಮಾನಿಗಳು ಒಂದ್ ಕಡೆ ಸಂಭ್ರಮದಿಂದ ಕೂಡಿರುವಂಥದ್ದು. ಸೊ ನೋಡ್ತಾ ಇದ್ರ ದೃಶ್ಯಾವಳಿಗಳು, ಒಂದು ಕಡೆ ಇದೇ ಥಿಯೇಟರ್ ಒಳಗಡೆ ನಾವು ಹೋದ್ರೆ ಸೊ ಅಭಿಮಾನಿಗಳು ಯಾವ ರೀತಿಯಾದಂತಹ ಕಟ್ಔಟ್ ಅನ್ನ ಹಾಕಿದ್ದಾರೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಮುಂದೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಈಗ ಆಲ್ರೆಡಿ ಕಟ್ಔಟ್ ಅನ್ನುವಂಥದ್ದು ಬರೀ ಬಾಯಿ ಮಾತಲ್ಲ. ಸೊ ಈ ಕಟ್ಔಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ದರ್ಶನ್ ಅಭಿಮಾನಿಗಳ ಸಂಭ್ರಮ ಯಾವ ರೀತಿಯಾಗಿದೆ, ಖುಷಿಯ ಯಾವ ರೀತಿಯಾಗಿದೆ. ಯಾಕಂದ್ರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಆ ಸಿದ್ಧತೆ ಯಾವ ರೀತಿ ಆಗಿದೆ ಅದೆಲ್ಲವೂ ಕೂಡ ನೋಡಿ. ಅಭಿಮಾನಿಗಳ ಅಭಿಮಾನವು ಒಂದು ಕಡೆ ಕಟ್ಔಟ್ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಯಾಕಂದ್ರೆ ಚಿತ್ರ ಸಂಪೂರ್ಣವಾಗಿ 100 ಡೇಸ್ ಆಗ್ಲಿ ಅನ್ನುವಂಥದ್ದು, ಯಶಸ್ವಿ ಆಗ್ಲಿ ಅನ್ನುವಂಥದ್ದು ಆ ಅಭಿಮಾನ, ಆ ಬಯಕೆ ಇದೆಯಲ್ಲ ಅಭಿಮಾನಿಗಳಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಡೆವಿಲ್ ಅನ್ನುವಂಥದ್ದು ಬರೀ ಚಿತ್ರ ಅಲ್ಲ, ಇದು ದರ್ಶನ್ ಅವರಿಗೆ ಒಂದು ರೀತಿಯಾದಂಥ ಮತ್ತೊಮ್ಮೆ ಪುನರ್ಜನ್ಮ ನೀಡುವಂಥ ಸಿನಿಮಾ. ಸೊ ಹಾಗಾಗಿ ಅಭಿಮಾನಿಗಳ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ, ಯಾಕಂದ್ರೆ ಈಗಾಗಲೇ ಅಭಿಮಾನಿಗಳು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ಸೊ ಸಿಕ್ಕಾಪಟ್ಟೆ ನಾವು ಸೆಲೆಬ್ರಿಟಿಯನ್ನ ಮಾಡ್ತಾ ಇದ್ದೀವಿ, ಹಾಗೆ ಮಾಡ್ತಾ ಇದ್ದೀವಿ, ಹೀಗೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ, ಡೇಟ್ ಅನೌನ್ಸ್ ಆಗ್ತಾ ಇದ್ದಾಗೆ ಎಲ್ಲ ಅಭಿಮಾನಿಗಳು ಕೂಡ ರೆಡಿ ಆಗಿರುವಂಥದ್ದು ಅಷ್ಟರ ಮಟ್ಟಿಗೆ. ಯಾಕಂದ್ರೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಈ ರೀತಿಯಾಗಿ ರೆಡಿ ಆಗಿದ್ದಾರೆ. ಹಬ್ಬದ ವಾತಾವರಣ ನಿರ್ಮಾಣ ಮಾಡೋಣ, ನಾಳೆ ಸಿನಿಮಾವನ್ನ ಬಹಳಷ್ಟು ಅದ್ಭುತವಾಗಿ ತೋರಿಸುವ ಮೂಲಕ, ಜನರಿಗೆ ಒಂದಿಷ್ಟು ಮನವರಿಕೆ ಮಾಡುವ ಮೂಲಕ ಡೆವಿಲ್ ಸಿನಿಮಾವನ್ನ ಸಕ್ಸಸ್ ಮಾಡೋಣ ಅನ್ನುವಷ್ಟ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಒಂದು ರೀತಿಯಾಗಿ ಮಧುಬಣಗಿತ್ತಿ ರೀತಿಯಾಗಿ ಸಿದ್ಧತೆ ಆಗಿರುವಂಥದ್ದು. ದರ್ಶನ್ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಕಟ್ಔಟ್ ಹಾಕಿದ್ದಾರೆ. ಅಂದ್ರೆ ಆಲ್ರೆಡಿ ಕಟ್ಔಟ್ ಅಷ್ಟರ ಮಟ್ಟಿಗೆ ನೋಡ್ತಾ ಇದ್ರೆ ಈ ಹೂಗಳಲ್ಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನುವಂಥ ಹೆಸರನ್ನ ಹಾಕಿದ್ದಾರೆ. ಅಂತಂದ್ರೆ ಅದು ಅಭಿಮಾನಿಗಳಲ್ಲಿ ಇರುವಂತಹ ಪ್ರೀತಿ, ಅದು ಒಂದು ವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಎದ್ದು ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ದರ್ಶನ್ ಅವರು ಏನೇ ಆದ್ರೂ ಕೂಡ ಅಭಿಮಾನಿಗಳಿಗೆ ಒಂದಿಷ್ಟು ಸೆಲೆಬ್ರಿಟಿ ಅಂತ ಕರೆದಿರುವಂಥದ್ದು ಅದೆಲ್ಲವೂ ಕೂಡ ಒಂದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಮೇನ್ ಥಿಯೇಟರ್ ಒಂದ್ ಕಡೆ ನರ್ತಕಿ ಆದ್ರೂ ಕೂಡ ಬೆಂಗಳೂರಿನ JP ನಗರದ ಸಿದ್ದೇಶ್ವರ ಥಿಯೇಟರ್ ಇದೆಯಲ್ಲ, ಸೊ ಬಹಳ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಇಷ್ಟರ ಮಟ್ಟಿಗೆ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನ ಈ ಥಿಯೇಟರ್ನಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಾರೆ ಈಗಾಗಲೇ ಒಂದು ರೀತಿಯಾಗಿ ಇಲ್ಲೂ ಕೂಡ ದೇವಸ್ಥಾನ ಇದೆ. ಸೊ ದೇವಸ್ಥಾನದಲ್ಲಿ ತಾಯಿಯನ್ನ ನಿಲ್ಲಿಸಿದ್ದಾರೆ. ಆ ತಾಯಿ ಮುಂದೆ ಒಂದಿಷ್ಟು ದರ್ಶನ್ ಅವರ ಫೋಟೋಗಳು ಕೂಡ ಇಲ್ಲಿ ಹಾಕಿರುವಂಥದ್ದು. ಸಾರಥಿ ಸಿನಿಮಾದಲ್ಲಿ ಇರುವಂತಹ ಒಂದು ಫೋಟೋ ಇದೆ ಅಲ್ಲ, ಆ ಫೋಟೋವು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಯಾಕಂದ್ರೆ ಸಿನಿಮಾವನ್ನ ಸಕ್ಸಸ್ ಆಗ್ಲಿ ಅನ್ನುವಂಥ ಕಾರಣದಿಂದಾಗಿ, ಸಿನಿಮಾ ಒಂದು ಕಡೆ 100 ಡೇಸ್ ಓಡ್ಲಿ ಅನ್ನುವಂಥದ್ದು ಅಭಿಮಾನಿಗಳ ಒಂದು ಬಯಕೆ, ಇದು ಅಭಿಮಾನಿಗಳ ಒಂದು ಆರೈಕೆ ಇದು. ಯಾಕಂದ್ರೆ
ಪ್ರತಿ ಬಾರಿ ದರ್ಶನ್ ಅವರ ಬಹಳ ವರ್ಷಗಳ ಆದ ನಂತರ ಸರಿ ಸುಮಾರು 7 ವರ್ಷದ ಒಂದು ಕನಸು ಇದೀಗ ನನಸಾಗ್ತಾ ಇದೆ. ಡೆವಿಲ್ ಅನ್ನುವಂಥದ್ದು ಒಂದು ದಿನದ ಕನಸಲ್ಲ ಇದು. ಸೊ 7 ವರ್ಷದ ಕನಸು ಒಂದ್ ಕಡೆ ನನಸಾಗ್ತಾ ಇದೆ. ಹಾಗಾಗಿ ಅಭಿಮಾನಿಗಳು ಕೂಡ ರೆಡಿ ಆಗಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ನೋಡ್ತಾ ಇದ್ರೆ ದೃಶ್ಯಾವಳಿಗಳು, ಯಾಕಂದ್ರೆ ನಾಳೆ ಸಿನಿಮಾ ಒಂದ್ ಕಡೆ ರಿಲೀಸ್ ಇರೋದ್ರಿಂದಾಗಿ ಸೊ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿ ಎಲ್ಲೂ ಕೂಡ ಡಿಜೆ ಹಾಕಬೇಕು ಅನ್ನುವಂಥ ಕಾರಣದಿಂದಾಗಿ ಬಹಳ ಖುಷಿಯಿಂದ ಒಂದ್ ಕಡೆ ಎಲ್ಲರೂ ಕೂಡ ಸೇರ್ಕೊಂಡು ಡೆವಿಲ್ ಸಿನಿಮಾವನ್ನ ಸಕ್ಸಸ್ ಮಾಡಬೇಕು ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಇರುವಂಥದ್ದು. ಸೊ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಪ್ರತಿಯೊಂದು ಕೂಡ ಬ್ಯಾನರ್ ಅಲ್ಲೂ ಕೂಡ ದರ್ಶನ್ ಅವರ ಎಲ್ಲವೂ ಕೂಡ ದೃಶ್ಯಾವಳಿಗಳನ್ನ ಒಂದೊಂದು ಕ್ಯಾಪ್ಚರ್ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ಪ್ರೀತಿಯನ್ನ ತೋರಿಸುವಂತ ಕೆಲಸ ಈಗ ಇಲ್ಲಿ ಥಿಯೇಟರ್ ನಲ್ಲಿ ಮಾಡಿರುವಂಥದ್ದು. ಸೊ ಹಾಗಾಗಿ ಅಭಿಮಾನಿಗಳಿಗೆ ಒಂದು ಕಡೆ ಖುಷಿ ಏನಪ್ಪಾ ಅಂತಂದ್ರೆ ನಾಳೆ ದರ್ಶನ್ ಅವರನ್ನ ಕಣ್ ತುಂಬಿಕೊಳ್ತಾ ಇದ್ದೀವಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ಅನ್ನ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಅಭಿಮಾನಿಯ ಕನಸಾಗಿರುತ್ತೆ. ಆ ಕನಸನ್ನ ನಾಳೆ ಬೆಳಗ್ಗೆ 6:15 ಫಸ್ಟ್ ಶೋ ನೋಡುವ ಮೂಲಕ ಸೊ ದರ್ಶನ್ ಅವರ ಡೈಲಾಗ್ಗಳಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಅಭಿಮಾನಿಗಳು ಕೂಡ ಈಗ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾಳೆ ಯಾವ ರೀತಿಯಾದಂತಹ ಸಂಭ್ರಮ ಇರುತ್ತೆ, ಸಡಗರ ಇರುತ್ತೆ. ಇವತ್ತು ಕೇವಲ ಇಷ್ಟು ಜನ ಇರ್ಬೋದು, ನಾಳೆ ಲಕ್ಷ ಲಕ್ಷ ಜನ ಅಭಿಮಾನಿಗಳು ಬರುವ ಮೂಲಕ ಇಲ್ಲಿ ಸಂಭ್ರಮವನ್ನ, ಅದರ ಜೊತೆಗೆ ಡಬಲ್ ಸಕ್ಸಸ್ ಮಾಡಲೇಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒಂದು ಚಾಲೆಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕಾರ್, ರೆಬಲ್ ಟಿವಿ, ಬೆಂಗಳೂರು.